ಸುಕ್ಕು, ಎಲ್ಲಮ್ಮ ಸುಶಾಂತು? ಅಣ್ಣ ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಟ್ಟು ಆಚೆ ಹೋದ ಅಮ್ಮ. ಇಷ್ಟು ಬೇಗ ಹೋದ್ನಾ? ಸರಿ ಸರಿ. ವೀರಣ್ಣವ್ರು ಕಾಫಿ ಕೊಟ್ಟಾ? ಹಾ, ಕೊಟ್ಟೆ ಅಮ್ಮ. ಕಾಫಿ ಕುಡಿದ್ರಾ? ಅಮ್ಮ ಕಾಫಿ ಒಂದ್ 2-3 ಸರಿ ಕುಡ್ದೆ. ಚೆನ್ನಾಗಿ ಮಾಡ್ತಾಳೆ ಮಗು ಕಾಫಿನ. ಅಮ್ಮ ಕಂದ, ನಿನ್ ಲಗೇಜ್ ಎಲ್ಲ ಇಲ್ಲೇ ತಾನೇ ಇದೆ? ಹೌದಣ್ಣ, ಯಾಕೆ? ಪ್ಯಾಕ್ ಮಾಡ್ಕೋ, ನಿಮ್ಮ ಅತ್ತಿಗೆ ಕರ್ಕೊಂಡು ಊರಿಗೆ ಹೋಗ್ಬೇಡ. ವೀರಣ್ಣವ್ರೆ, ಅಮ್ಮ ಯಾಕೆ ಹೀಗ್ ಮಾತಾಡ್ತಿದ್ದೀರಿ? ನೆನ್ನೆ ಅಷ್ಟೇ ಬಂದಿದ್ದೀರಿ, ಈಗಾಗ್ಲೇ ಹೋಗ್ತೀನಿ ಅಂತಿದ್ದೀರಲ್ಲ. ಏನೋ ಒಂದ್ ವಾರ 4-5 ದಿವಸ ಆದ್ರೂ ಇರ್ತೀರಾ ಅಂತ ನಾನು ಅಂದ್ಕೊಂಡ್ರೆ ಇದಕ್ಕಿದ್ದ ಹಾಗೆ ಹೊರಟ್ಬಿಡ್ತಾ ಇದ್ದೀರಾ. ಯಾಕೆ? ನಮ್ಮಿಂದ ಏನಾದ್ರೂ ತೊಂದ್ರೆ ಆಯ್ತಾ ನಿಮ್ಗೆ? ಅಮ್ಮ, ನಾನೆಲ್ಲಮ್ಮ ಹಾಗಂದೆ. ಅದೆಲ್ಲ ಏನೂ ಇಲ್ಲ. ಅರ್ಜೆಂಟಾಗಿ ಊರಲ್ಲಿ ಏನೋ ಕೆಲಸ ಬಂದ್ಬಿಡ್ತು, ನಾನು ಹೋಗ್ಲೇಬೇಕು. ನೀವೇನ್ರಮ್ಮ ನೀವು? ಅಲ್ಲ, ಈ ಮನೇಲಿ ಎಲ್ಲರೂ ನೀವು ನನ್ನ ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದೀರಾ. ಆದ್ರೂ ಅಣ್ಣ, ಏನ್ ಆಟ ಆಡ್ತಿದ್ದೀರಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ಇವತ್ ಮಧ್ಯಾಹ್ನ ನಿಮ್ಗೆ ಅಂತ ಹೊಸ ರೆಸಿಪಿ ಮಾಡಿಟ್ಟಿದ್ದೀನಿ. ನೀವು ಊಟ ಮಾಡೇ ಹೋಗ್ಬೇಕು. ಅದಾಗಲ್ಲಮ್ಮ. ಈಗ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಲ್ವಾ ಅತ್ತೆ? ಹೌದು ಹೌದು. ಅಲ್ಲಮ್ಮ, ಅದಾಗಲ್ಲಮ್ಮ. ಇನ್ನೊಂದ್ಸರಿ ನೋಡ್ಕೊಳ, ನನಗೆ ಸ್ವಲ್ಪ ಕೆಲಸ ಇದೆ ಕಣಮ್ಮ. ನಾನೇನು ಶಾಂತಿನಿವಾಸಕ್ಕೆ ಹೊಸಬಾನ? ನನಗೆ ಯಾವಾಗ ಹೊಟ್ಟೆ ಅಷ್ಟರು ಬರ್ತೀನಿ ಇಂಥದ್ದು ಮಾಡ್ಕೊಡಿ ಅಂತ ಕೇಳ್ತೀನಿ, ನೀವು ಮಾಡ್ಕೊಡ್ತೀರ, ನಾನು ತಿಂತೀನಪ್ಪ. ಕಂದ, ನೀನು ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡೋಣ. ಅಣ್ಣ, ಏನಾದ್ರೂ ಸಮಸ್ಯೆನಾ? ಕಂದಮ್ಮ, ಸಮಸ್ಯೆ ಅಂತೇನು ಇಲ್ಲ ಕಣಮ್ಮ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇದೆಯಾ? ನಾವು ಅರ್ಜೆಂಟಾಗಿ ಹೊರಡ್ಬೇಕು. ಹೋಗು, ಲಗೇಜ್ ತಂದ್ಬಿಡು, ಹೋಗು. ಸರಿ ಅಣ್ಣ. ಅಣ್ಣ ಯಾಕೆ ದಿಢೀರಂತ ಊರಿಗೆ ಹೋಗೋಣ ಅಂತಿದ್ದಾನೆ? ನ್ಯೂಸ್ ಪೇಪರ್ ಏನಾದ್ರೂ ನೋಡ್ಬಿಟ್ನಾ? ಒಂಥರ ಟೆನ್ಷನ್ ಅಲ್ಲೂ ಇದ್ನಲ್ಲ, ಏನಾಗಿರ್ಬೋದು? ಅಣ್ಣ, ನೀವ್ ಯಾಕೋ ತುಂಬಾ ಟೆನ್ಷನ್ ಇದ್ದೀರಾ ಅನ್ಸುತ್ತೆ. ಏನಾಯ್ತು? ಏನಾದ್ರೂ ಇದ್ರೆ ಹೇಳಿ. ಏನೂ ಇಲ್ಲಮ್ಮ. ನಾನು ಊರಿಗೋಗಿ ಬಂದ್ಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ಸದ್ಯಕ್ಕೇನು ಹೇಳಕ್ಕಾಗಲ್ಲ ಕಣಮ್ಮ. ನಾನು ಹೇಳ್ತೀನಿ. ನನಗೆ ಗೊತ್ತು, ನಾನು ಹೇಳ್ಬೋದಾ? ದೇವಸ್ಥಾನದ ಟ್ರಸ್ಟಿಯಾಗಿ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ? ಇಲ್ಲಿ ಬಂದು ಬಚ್ಚಿಕೊಂಡು ಕೂತಿದ್ದೇನಯ್ಯ? ಅದು ಹಾಗಲ್ಲ ಸಾಹೇಬ್ರೆ. ಅದೇನು ಅಂದ್ರೆ ಸರ್, ಏನ್ ಸರ್ ಇದೆಲ್ಲ? ನೀವೇನೇನೋ ಪ್ರಶ್ನೆ ಕೇಳ್ತಾ ಇದೀರಲ್ಲ. ನೀವು ಪ್ರಶ್ನೆ ಕೇಳ್ತಾ ಇರೋ ರೀತಿನೇ ಸರಿ ಇಲ್ಲ. ನೀವು ಮಿಸ್ ಆಗಿ ಇಲ್ಲಿಗೆ ಬಂದಿದ್ದೀರಿ ಅನ್ಸತ್ತೆ. ನೀವು ಸುಮ್ಮನೆ ಇರಿ ಅಮ್ಮ. ಸರ್, ಇದೆಲ್ಲ ಸಂಚ್ ಮಾಡಿರೋದು. ನೀವು ಯಾರ್ದೋ ಮಾತನ್ನ ನಂಬಿ ನಮ್ಮ ಅಣ್ಣನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ. ದಯವಿಟ್ಟು ಇದನ್ನೆಲ್ಲ ನಂಬೇಡಿ. ಸರ್, ಏನ್ ವಿಷಯ? ಇವ್ರನ್ನ ಯಾಕೆ ಬರಕ್ ಹೇಳ್ತಿದ್ದೀರಾ? ಸಾಹೇಬ್ರೆ, ನೀವು ಹೇಳ್ದ ಹಾಗೆ ನಮ್ಮೂರು ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಕಳತನ ಆಗಿರೋದು ನಿಜ. ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದನ್ನು ಮಾಡಿರೋದು ನಮ್ಮ ತೋಟದಲ್ಲಿ ಕೆಲಸ ಮಾಡೋನು. ಆದರೆ ಆ ಕಳತನ ಮಾಡೋದವನು ಹೇಳ್ತಾ ಇದ್ದೇನಲ್ಲ, ನಾನು ಹೇಳಿ ಮಾಡಿಸಿದ್ದೀನಿ ಅಂತ. ಆ ಥರ ನಾನು ಮಾಡಿಸಿಲ್ಲ ಸರ್. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಅದು ನೀನ್ ಹೇಳೋದಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಸರ್, ಇಲ್ಲಿ ನೋಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಯಾರಮ್ಮ ನೀನು? ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರೆ ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ಸರ್, ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿ. ಫಸ್ಟ್ ನಾನು ಹೇಳೋದು ಕೇಳಯ್ಯ. ಆ ಥರ ಕಳ್ತನ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ದೆ. ಇಲ್ಲಿ ಬಂದು ಬಚ್ಚಿಟ್ಕೋತಾ ಇರಲಿಲ್ಲ.
ಮಾಡೋದೆಲ್ಲ ಮಾಡಿ ಕಾರಣಗಳು ಹೇಳ್ತಾ ಇದ್ಯಾ? ಕಾರಣ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ ಅಂತ ಅಂದ್ರೆ ನೀನೇ ದರೋಡೆ ಮಾಡ್ಸಿದ್ಯಾ ಅಂತ ಅರ್ಥ. ಸಾಹೇಬ್ರೆ ಪ್ಲೀಸ್ ಆ ಪದನೆಲ್ಲ ಬಳಸ್ಬೇಡಿ. ಮತ್ತೆ ಇನ್ನೇನ್ ಬಳಸ್ಬೇಕು? ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಸನ್ಮಾನ ಮಾಡ್ಬೇಕಾ? ಮರ್ಯಾದೆ ಆಗಿ ಸ್ಟೇಷನ್ಗೆ ನಡಿ. ಇನ್ಸ್ಪೆಕ್ಟರ್ ಅಮ್ಮ ಅಚ್ಚು ಅಣ್ಣ ಇರು ಕಂದ, ನೀನೇನು ಮಾತಾಡಬೇಡ. ನೀನೇನಾದ್ರೂ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಅಮ್ಮ ದಯವಿಟ್ಟು ಈ ವಿಷಯದಲ್ಲಿ ಯಾರು ಏನು ಮಾತಾಡಬೇಡಿ. ಸಾಹೇಬ್ರೆ, ನಿಮ್ಮ ಕಾನೂನು ಪ್ರಕಾರ ನೀವೇನು ಮಾಡಬೇಕು ಅದನ್ನು ಮಾಡಿ. ನಾನು ಕೋರ್ಟಲ್ಲಿ ಮಾತಾಡ್ಕೋತೇನೆ. ನಡೀರಿ. ಹುಷಾರಮ್ಮ. ಅಣ್ಣ ಅಯ್ಯೋ ಕಾಣದ ಬ್ರಹ್ಮನೇ ಕಂಬನಿ ಮಿಡಿದ ಕಾಲದ ಕುದುರೆಯ ಹಿಡಿಯದೆ ಹೋದ ರೆಪ್ಪೆ ಮುಚ್ಚಿದ ಕಣ್ಗಳಲ್ಲಿ ರಕ್ತವ ಹರಿಸೋ ಜನರಿಲ್ಲಿ ತಪ್ಪೇ ಮಾಡದ ಮನಸ್ಸಿಲ್ಲಿ ಪಾಪದ ಹೊರೆಯೂ ಯಾಕಿಲ್ಲಿ. ಅರ್ಚನಾ, ಏನಮ್ಮ ಇದೆಲ್ಲ? ನಡೆದಿರೋದೆಲ್ಲ ನಿಜನಾ ಅಥವಾ ಕೆಟ್ಟ ಕನ್ಸ? ನಿಮ್ ಅಣ್ಣನ ಬಗ್ಗೆ ಯಾಕಮ್ಮ ಇಂಥ ಆಪಾದನೆ ಬಂದಿದೆ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು? ಇಲ್ಲಮ್ಮ, ಇದು ನಡಿಬಾರ್ದಿತ್ತು, ನಡೆದೋಯ್ತು. ಹಾಗಂತ ಸುಮ್ಮನೆ ಇರೋದಕ್ಕಾಗಲ್ಲ. ಏ ಶಾಂತಿ, ಈಗ ನಿಮ್ಮಣ್ಣನ್ ಲಾಕ್ ಮಾಡಿಸಿದ್ದೀನಿ, ಆಮೇಲೆ ನಿನ್ನ ಲಾಕ್ ಮಾಡ್ತೀನಿ. ಈಗ ರಿಂಗ್ ಆಗ್ತಾ ಇರೋ ಫೋನ್ನ ಅರ್ಜೆಂಟಾಗಿ ತಗೊಳಕ್ಕೆ ಅಂತ ನಾನು ಬರೋವಾಗ ನೆನ್ನೆ ಹೆಂಗೆ ಅರ್ಚನಾ ಹಾಕಂಗೆ ಡ್ಯಾಶ್ ಹೊಡೆದ್ನೋ ಮಾವ ನನಗೂ ಹಂಗೆ ಹೊಡಿತಾನೆ. ಹಾಂ, ಒಳ್ಳೆ ಐಡಿಯಾ.